ವಿಶೇಷವಾಗಿ ಮುಖ್ಯಮಂತ್ರಿ ವಿಚಾರ ಸಂಪುಟ ವಿಸ್ತರಣೆಯ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ. ಈಗ ನಾನೇನು ಮಾತನಾಡುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬುಧವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿಯಲ್ಲಿ ಡಿಸೆಂಬರ್ 8ರಂದು ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳು ಆಗುತ್ತದೆ. ಅವರಿಗೆ ಈ ಬಗ್ಗೆ ಮುಂಜಾಗೃತಾ ಕ್ರಮ ಹಾಗೂ ಯಾವ ರೀತಿ ಅವಕಾಶ ಮಾಡಿಕೊಡಬೇಕು ಎಂದು ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸುವೆ ಎಂದರು. ಪ್ರತಿಭಟನೆ ನಡೆಯುವಾಗ ಯಾವುದೇ ಕಾನೂನು ದೃಷ್ಟಿಯಿಂದ ತೊಂದರೆಯಾದರೆ ಯಾವ ರೀತಿ ನಿಭಾಯಿಸಿಕೊಂಡು ಹೋಗಬೇಕು ಎಂದು ಅಧಿಕಾರಿಗಳ ಜೊತೆಗೆ ಪರಿಶೀಲನೆ ನಡೆಸುವೆ ಎಂದರು. ಶಾಂತಿ ಇಲ್ಲದೆ ಇದ್ರೆ ಬರ್ತೀನಿ, ಶಾಂತಿ ಇದ್ರೆ ಬರಲ್ಲ. ಎಲ್ಲ ಶಾಂತ ಐತೆ ಸರ್. ಓಕೆ, ನೇರವಾಗಿ ಪೊಲಿಟಿಕಲ್ ಏನು ಉತ್ತರ ಕೊಡಲ್ಲ. ಇಲ್ಲ, ಬಿಜಾಪುರದಲ್ಲಿ ನಮ್ಮ ಮಾಜಿ ಶಾಸಕರು ರಾಜು ಹಲ್ಗೂರ್ ಅವರ ಮಗಳ ಮದುವೆ ಇದೆ, ಅದಕ್ಕೆ ಹೋಗ್ತಾ ಇದ್ದೇನೆ. ಅದು ಬಂದ ನಂತರ ಬೆಳಗಾಂನಲ್ಲಿ ಏನು 8ನೇ ತಾರೀಕು ಅಧಿವೇಶನ ಇದೆ. ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ. ಅದನ್ನು ರಿವ್ಯೂ ಮಾಡ್ತೇನೆ. ನಮ್ಮ ಪೊಲೀಸ್ನವರು ಏನು ಇಳ್ಕೊಳ್ತಾರೆ, ಆ ಬ್ಯಾರಕ್ಸ್ ಏನು ಮಾಡಿದ್ದೀವಿ, ಟೆಂಪರರಿ ಬ್ಯಾರಕ್ಸ್ ಮಾಡ್ತೀವಿ, ಅಲ್ಲಿ ಭೇಟಿ ಕೊಡ್ತೀನಿ. ಅದಾದಮೇಲೆ ನಮ್ಮ ಈ ಪ್ರತಿಭಟನೆಗಳು ಸಾಮಾನ್ಯವಾಗಿ ಈ ಅಧಿವೇಶನದ ಬೆಳಗಾಂ ಅಧಿವೇಶನದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗುತ್ತವೆ. ಅದನ್ನು ಸ್ವಲ್ಪ ರಿವ್ಯೂ ಮಾಡಿ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇರಬೇಕು ಮತ್ತು ಪ್ರತಿಭಟನೆ ಮಾಡೋರಿಗೆ ಹೆಂಗೆ ಅವಕಾಶ ಮಾಡಿಕೊಡ್ಬೇಕು, ಹೆಚ್ಚು ಏನಾದರೂ ಕೂಡ ಕಾನೂನು ದೃಷ್ಟಿಯಿಂದ ಏನಾದರೂ ತೊಂದರೆಗಳಾದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋ ಈ ಕೆಲವು ವಿಷಯಗಳು ಮಾತಾಡ್ಕೊಂಡು ಹೋಗ್ತೀವಿ. ಸರ್, ಈಗ ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವ್ರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇಟ್ಟು ಕ್ಲೇಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಥ್ಯಾಂಕ್ ಯು. ಮಧ್ಯಾಹ್ನ ಬಂದು ಶಾಸಕ ವಿಶ್ವಾಸ್ ವೈದ್ಯ, ಕಾಂಗ್ರೆಸ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.